ಭಾವನವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದಾನೆ? ಭಾವನವ್ರಿಗೂ ಇವನಿಗೂ ಏನು ಸಂಬಂಧ? ನನ್ನ ಗೌತಮ್ ದಿವಾನ್ ಮನೆ ಹುಡುಗಿ ಅಂತ ಗೊತ್ತಿಲ್ಲದೇನೆ ನಾನು ಲವ್ ಮಾಡ್ತಾ ಇದ್ದಾನ? ಸಾರಿ, ಕಾಲ್ ಮುಗಿಸ್ ಬರೋಷ್ಟರಲ್ಲಿ ಲೇಟ್ ಆಯಿತು. ಇಲ್ಲ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಅಂದಹಾಗೆ ಇವ್ರು ಯಾರು? ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಜನರಲ್ ನಾಲೆಡ್ಜ್ ಇರೋರ್ಗೆಲ್ಲರಿಗೂ ಇವ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಐ ಮೀನ್ ಇವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ನನ್ನ ಪಾಲಿನ ಗುರು ಇವರು. ನನ್ನ ಜೀವನಕ್ಕೆ ದೊಡ್ಡ ಇನ್ಸ್ಪಿರೇಷನ್ನು. ನನ್ನ ಲೈಫಲ್ಲಿ ಯಾವ ಥರ ಆಗಬೇಕು ಅಂತ ಅನ್ಕೊಂಡಿದ್ದೀನೋ ಅವರೇ ಇವರು. ದಿ ಗ್ರೇಟ್ ಗೌತಮ್ ದಿವಾನ್ ಸರ್, ದೊಡ್ಡ ಬಿಸ್ನೆಸ್ ಮ್ಯಾನು. ಹೌದಾ? ಹ್ಞೂ ರೀ, ಇವರೇ ನನ್ನ ಪಾಲಿನ ದೇವರು. ಇವತ್ತು ನಾನು 4 ಅಕ್ಷರ ಕಲ್ತಿದ್ದೀನಿ, ಈ ಥರ ಶರ್ಟು ಪ್ಯಾಂಟ್ ಶೂ ಹಾಕೊಂಡು ನೀಟಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಪುಣ್ಯಾತ್ಮರೇ ಕಾರಣ. ಅವತ್ತು ಇವ್ರು ನನಗೆ ಆಶ್ರಯ ಕೊಡ್ತಾ ಇದ್ದಿದ್ರೆ, ಇವ್ರ ಹೆಲ್ಪ್ ನನಗೆ ಸಿಗದೇ ಇದ್ದಿದ್ರೆ ಇವತ್ತು ನಾನು ಏನಾಗಿರ್ತಿದ್ನೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಅಲ್ಲ, ನನ್ನಂತ ಸಾವಿರಾರು ಜನ ಮಕ್ಕಳಿಗೆ ಇವರೇ ಹೆಲ್ಪ್ ಮಾಡಿ ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ. ನನ್ನಂತ ಎಷ್ಟೋ ಜನರು ಮನೇಲಿ ಇವ್ರ ಫೋಟೋ ಇಟ್ಕೊಂಡಿದ್ದಾರೆ. ದೇವ್ರ ಫೋಟೋ ಪಕ್ಕ ಇವ್ರ ಫೋಟೋ ಇಕ್ಕಿ ಪೂಜೆ ಮಾಡ್ತಾರೆ. ಅಷ್ಟು ದೊಡ್ಡ ವ್ಯಕ್ತಿ ಇವರು. ಆದ್ರೆ ಇವ್ರ ಥರ ಆಗಬೇಕು. ನನ್ನ ಗುರು, ನನ್ನ ಗುರಿ ಎಲ್ಲ ಇವರೇ. ದೊಡ್ಡ ಬಿಸ್ನೆಸ್ ಮ್ಯಾನ್, ದಿ ಗ್ರೇಟ್ ಗೌತಮ್ ದಿವಾನ್ ಸರ್. ಹೌದಾ? ಹ್ಞೂ ಮ್ಯಾಮ್, ನನ್ನ ಪಾಲಿಗೆ ಇವರು ದೇವರಿದ್ದಂಗೆ. ಅಂಥ ಜೆಂಟಲ್ಮ್ಯಾನು. ಅವ್ರ ಕ್ಯಾರೆಕ್ಟರ್ಗೆ, ಅವ್ರ ಟ್ಯಾಲೆಂಟ್ಗೆ ಯಾರು ಮ್ಯಾಚೇ ಇಲ್ಲ. ಅನ್ಮ್ಯಾಚಬಲು. ಅವ್ರಿಗೆ ಅವರೇ ಸರಿಸಾಟಿ ಅಂದ್ರೂ ತಪ್ಪಿಲ್ಲ. ತಮ್ಮ ಸ್ವಂತ ಟ್ಯಾಲೆಂಟ್ ಮೇಲೆ, ತಮ್ಮ ಸ್ವಂತ ತಾಕತ್ ಮೇಲೆ ಬೆಳೆದು ನಿಂತಿರೋ ಒರಿಜಿನಲ್ ಬ್ರ್ಯಾಂಡು ಮೇಡಮ್. ಗೌತಮ್ ದಿವಾನ್ ಸರ್ ಅನ್ನೋದೇ ಒಂದು ಬ್ರ್ಯಾಂಡು. ಅಷ್ಟು ಗ್ರೇಟ್ ಅವರು. ಅವ್ರ ಮೇಲೆ ನಂಗೆ ತುಂಬಾನೇ ಅಭಿಮಾನ ಇದೆ. ಅವ್ರ ಫ್ಯಾನು ಮೇಡಮ್ ನಾನು. ಪರವಾಗಿಲ್ವೇ? ಭಾವನ್ ಬಗ್ಗೆ ಎಷ್ಟೊಂದು ಪ್ರೀತಿ ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾನೆ. ನಾವು ಯಾರು ಫ್ಯಾನು ಅನ್ನೋದು ನಾವೇನು ಅನ್ನೋದನ್ನ ತೋರಿಸುತ್ತೆ. ಸೊ ಭಾವನ್ ಫ್ಯಾನು ಅಂದ್ರೆ ಹುಡುಗ ಒಳ್ಳೆಯವನೇ. ಬಟ್ ಒಂದ್ ಬೇಜಾರೇನು ಅಂದ್ರೆ ಇತ್ತೀಚೆಗೆ ಇವರೆಲ್ಲೋ ಡಿಸಪಿಯರ್ ಆಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಒಂದು ಗೊತ್ತಿಲ್ಲ. ಅಂದ್ರೆ ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ರೀ. ದೊಡ್ಡವ್ರ ವಿಷಯ ನಮ್ಮಂತ ಚಿಕ್ಕವ್ರಿಗೆಲ್ಲ ಗೊತ್ತಿರುತ್ತೆ ಹೇಳಿ. ಅದಾಗೆ ಗೌತಮ್ ಸರ್ ಅಂತ ಲೆಜೆಂಡ್ಗಳು ಲೈಫಲ್ಲಿ ಒಂದಷ್ಟು ವರ್ಷ ಕಳೆದೋಗ್ಬಿಡ್ತಾರೆ, ಸುದ್ದಿನೇ ಇರಲ್ಲ. ಆದ್ರೆ ಸುದ್ದಿ ಆಗಿದ್ದ ದಿನ ಸುನಾಮಿ ಏರ್ಸೋದಂತೂ ಪಕ್ಕ. ಆ ಲೆವೆಲ್ಗಿರುತ್ತೆ ಅವ್ರ ಕಮ್ ಬ್ಯಾಕ್. ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಗುರುಗಳು ಯಾವತ್ತು ಕಮ್ ಬ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಆದಷ್ಟು ಬೇಗ ಮಾಡೇ ಮಾಡ್ತಾರೆ. ಅಂದ್ರೆ ನಿನಗೂನು ಗುರುಗಳು ಎಲ್ಲ ಇದ್ದಾರೆ ಅನ್ನಂಗೆ ಆಯ್ತು. ಒಳ್ಳೆ ವಿಷಯನೇ. ಲೈಫಲ್ಲಿ ಇದೆಲ್ಲ ಇರಬೇಕು. ಆದ್ರೆ ಅವ್ರನ್ನ ಯಾವತ್ತಾದ್ರೂ ಮೀಟ್ ಮಾಡಿದ್ಯಾ? ಇಲ್ಲ, ಅಂತ ಭಾಗ್ಯ ಏನೋ ಸಿಕ್ಕಿಲ್ಲ. ಬಟ್ ಲೈಫಲ್ಲಿ ಒಂದು ಕನ್ಸು ಇಟ್ಕೊಂಡಿದ್ದೀನಿ. ಒಂದ್ಸಲ ಆದ್ರೂ ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಕಾಲಕ್ಕೆ ದೈ ಹೊಡೆದು ಅವ್ರ ಆಶೀರ್ವಾದ ತಗೋಬೇಕು ಅಂತ. ಬಟ್ ಆ ಕನ್ಸು ಯಾವತ್ತು ನಿಜ ಆಗುತ್ತೆ ಅಂತ ಗೊತ್ತಿಲ್ಲ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೌದಾ? ನೀನು ಅವ್ರಿಗೆ ಅಷ್ಟೊಂದೆಲ್ಲ ದೊಡ್ಡ ಫ್ಯಾನಾ? ಅಷ್ಟೊಂದೆಲ್ಲ ಗ್ರೇಟಾ ಅವರು? ಏನ್ರಿ ನೀವು ಇಷ್ಟೊಂದು ಹೇಳ್ತಿದ್ದೀನಿ, ಮತ್ತೆ ಗ್ರೇಟಾ ಅಂತ ಕೇಳ್ತಾ ಇದೀರಲ್ಲ? ಅವ್ರನ್ನ ನೋಡಿದ್ರೆ ಹಾಗೆ ಅನಿಸ್ತಿಲ್ವಲ್ಲ, ಅದಕ್ಕೆ ಕೇಳಿದೆ ಸುನಿ. ರೀ ಯಾಕ್ರಿ ಹಾಗೆ ಹೇಳ್ತೀರಾ? ಅಲ್ಲಿ ನೋಡ್ರಿ ಆ ರಾಜಕಳೆನ. ನಮ್ ಗುರುಗಳಂದ್ರೆ ಏನ್ ಸುಮ್ನೆನಾ? ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಗೊತ್ತಿಲ್ವಾ ನಿಮ್ಗೆ? ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ರಿಸರ್ಚ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಗ್ರೇಟ್ ಅಂತ. ನೀವು ನನ್ನ ಬಗ್ಗೆ ಏನಾದ್ರು ಮಾತಾಡಿ, ನಾನು ಲೈಟಾಗಿ ತಗೋತೀನಿ. ಬಟ್ ನಮ್ಮ ಗುರುಗಳ ಬಗ್ಗೆ ಮಾತ್ರ ಮಾತಾಡಬೇಡಿ, ನಂಗೆ ಹರ್ಟ್ ಆಗುತ್ತೆ. ಆಯ್ತಪ್ಪ ಆಯ್ತು, ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ನೀನು ಹಾರ್ಟಿಗೆ ತಗೋಬೇಡ. ನೀನು ಅವ್ರು ದೊಡ್ಡ ಫ್ಯಾನ್ ಅಂತ ಅಂತೀಯಲ್ವಾ? ನಿಜವಾಗ್ಲೂ ಅವ್ರಿದ್ದಾರಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಯಾಕ್ರಿ ಸುಮ್ಮನೆ ಕೂರ್ತಾ ಇದ್ದೆ? ಎಲ್ಲರೂ ತೀರ್ಥಯಾತ್ರೆ ಮಾಡತ್ತಾರ, ನಾನು ಇವ್ರನ್ನ ಹುಡಿಕೊಂಡು ಹೋಗ್ತಾ ಇದ್ದೆ. ಅದೇ ನನ್ನ ಪಾಲಿಗೆ ತೀರ್ಥಯಾತ್ರೆ. ಬೈ ದ ವೇ, ನೀವು ಬಿಸ್ನೆಸ್ ಮ್ಯಾನೇ ಅಲ್ವಾ? ರೂಲ್ಸ್ ಪ್ರಕಾರ ಇವ್ರು ನಿಮ್ಮ ಸೇಮ್ ಫ್ಯಾಮಿಲಿನೇ ತಾನೆ? ಸೇಮ್ ಫ್ಯಾಮಿಲಿನಾ? ಐ ಮೀನ್ ಬಿಸ್ನೆಸ್ ಫ್ಯಾಮಿಲಿ ಅಂದೆ. ಸೇಮ್ ಫ್ಯಾಮಿಲಿ ಅಂದ ತಕ್ಷಣ ಎಲ್ಲಿ ಸತ್ಯ ಗೊತ್ತಾಗೋಯ್ತು ಅಂತ ಕಂಗಾಲಾಗ್ಬಿಟ್ಟೆ. ಬಿಸ್ನೆಸ್ ಫ್ಯಾಮಿಲಿ ಅಂದ್ಮೇಲೆ ನಿಮ್ಗೆ ಕಂಪಲ್ಸರಿ ಅವ್ರ ಬಗ್ಗೆ ಗೊತ್ತಿರ್ಲೇಬೇಕಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಇಲ್ಲಪ್ಪ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಬಿಸ್ನೆಸ್ ನಮ್ಮ ಅಪ್ಪ ಅಲ್ವಾ ನೋಡ್ಕೊಳ್ತಾ ಇದ್ದಿತ್ತು. ಸರಿ, ಆ ವಿಷಯ ಬಿಡಿ. ತುಂಬಾ ಡೈವರ್ಟ್ ಆಗ್ಬಿಟ್ವಿ. ಮತ್ತೆ ಹೇಳಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ? ನಮ್ಮ ಮನೆ ಹೇಗಿದೆ ಅಂತಾನೆ ಹೇಳಿಲ್ಲ. ಮನೆನ ಮನ್ಸಿನ ಕನ್ನಡಿ ಅಂತಾರೆ ನೋಡಿ. ನನ್ನ ಕೈಲಾದಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ನ್ಯಾಚುರಲ್ ಕುಲಕ್ಕೆ ಅವಮಾನ. ನಾನು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಹೇಳೋರು ಕೇಳೋರು ಯಾರು ಗತಿ ಇಲ್ಲ ಅಂತ ಬೇಕಾಬಿಟ್ಟಿ ಇಲ್ಲ. ಹೀಗಾದ್ರೂ ಗೊತ್ತಾಗ್ತಿದ್ಯಾ ನಿಮ್ಗೆ ನಾನು ಎಂತ ಹುಡುಗ ಅಂತ? ಯಾಕೇನು ಮಾತಾಡ್ತಾನೆ ಇಲ್ಲ? ನಾನು ಕೇಳಿದಕ್ಕೆ ಉತ್ತರ ಕೊಡಿ. ಈಗ್ಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಾ? ನೋಡು, ನೀ ಇದ್ರ ಬಗ್ಗೆ ಮಾತಾಡ್ತೀಯ ಅಂತ ಗೊತ್ತಿದ್ರೆ ನಾ ಇಲ್ಲಿಗೆ ಬರಕ್ಕೆ ಹೋಗ್ತಾ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಪಟ್ರು. ಸಿಕ್ಕಾಪಟ್ಟೆ ಖುಷಿ ಪಟ್ರು. ಹೌದೌದು, ಒಳ್ಳೆ ಸಂಬಂಧ ಕೈ ಬಿಟ್ರೆ ಸಿಗಲ್ಲ.
ಹೌದು ಲಾಸ್ಟ್ ಪೀಸ್. ಸಾರಿ ಅಂದರೆ ಈ ಏನು ಹೇಳ್ತಾರಲ್ಲ ಅದು ಈ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತಾರಲ್ಲ ಹಾಗೆ ಅಂತ ಹೇಳಕ್ಕೋದು ಅಷ್ಟೇ ರೀ. ಅದೇ ಒಳ್ಳೆ ಸಂಬಂಧ ಬಿಟ್ರೆ ಬೇರೆ ಸಂಬಂಧ ಸಿಗೋದು ಕಷ್ಟ ಆಗತ್ತೆ. ಅದು ಅಲ್ಲೇ ಮಲ್ಲಿ, ನೀನು ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ನಿನ್ಗೂ ಒಬ್ರು ಜೊತೆಗಾರ ಬೇಕಲ್ವಾ? ಹೌದಮ್ಮ ಮಲ್ಲಿ, ನೋಡು ಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಆಗ್ಬಿಡ್ಬೇಕು. ಒಂಟಿ ಹೆಣ್ಣನ ಈ ಸಮಾಜ ಬೇರೆ ಥರನೇ ನೋಡುತ್ತಮ್ಮ. ಕಾಲ ಬದಲಾಗಿರ್ಬೋದು, ಬಟ್ ಎಲ್ಲರೂ ಬದಲಾಗಿಲ್ವಲ್ಲ. ಯೋಚನೆ ಮಾಡು. ಹಾ ಅಲ್ಲ, ಜನಗರ ಬಾಯಿಗೆ ನಾವ್ಯಾಕೆ ಆಹಾರ ಆಗ್ಬೇಕು? ನೋಡು, ಮದ್ವೆ ಆಗ್ಬಿಟ್ರೆ ಟೆನ್ಷನ್ ಇರಲ್ಲ, ಆರಾಮಾಗಿರ್ಬಹುದು. ನೀನು ಓದೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಎಷ್ಟೊಂದು ಜನ ನೀನ್ ಇನ್ಸ್ಟಿಟ್ಯೂಟ್ಗೆ ಬರ್ತಾರಲ್ವಾ ಮದುವೆ ಆದ್ಮೇಲೆ ಓದಕ್ಕೆ, ಅಲ್ವಾ? ಹೇಳಿ. ಹೌದೌದು, ಅವಳಿಗೆ ಗೊತ್ತಿರುತ್ತಲ್ಲ, ಈ ಹೌಸ್ ವೈಫ್ ಕಮ್ ಸ್ಟೂಡೆಂಟ್ಸ್ ತರ ಸಂಸಾರ ಮಾಡ್ದಂಗೂ ಆಯ್ತು, ಸಾಧನೆ ಮಾಡ್ದಂಗೂ ಆಯ್ತು, 2 in 1 ಅಲ್ವಾ? ಇನ್ನು ಡಿಲೇ ಮಾಡಬಾರ್ದು ಅಲ್ವಾ ಭೂಮಿಕಾ? ಏನು? ಹೌದೌದು, ನಾವು ತಡ ಮಾಡ್ಲೇಬಾರ್ದು. ನಾನೇನ್ ಹೇಳ್ತೀನಿ ಗೊತ್ತಮೂರೆ, ನಾಳೆನೆ ಹುಡುಗನ ಫ್ಯಾಮಿಲಿನ ಕರೆಸ್ಬಿಡೋಣ. ನಾಳೆನೆ? ಹಾ, ಇವತ್ತು ತುಂಬಾ ಲೇಟ್ ಆಗ್ಬಿಟ್ಟಿದಲ್ಲ, ನಾಳೆನ ಕರ್ಸಲ್ಲ. ನೀನೇನ್ ಹೇಳ್ತೀಯ ಮಲ್ಲಿ? ಸರಿ ಅಕ್ಕರೆ, ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾನೇನೋ ಐಡಿಯಾ ಕೊಟ್ಟೆ, ಈಗ ನಾಳೆ ಎಲ್ಲಿಂದ ಕರ್ಕೊಂಬರೋದು ಹುಡುಗನ? ನನಗೇನ್ ಗೊತ್ತಿತ್ತು ಅವಳು ಅಂತ ಹೇಳ್ಬಿಡ್ತಾಳೆ. ಅದಕ್ಕೀಗ ಯಾರಾದ್ರೂ ಹುಡುಕಿ, ನೀವೆಲ್ಲ ಐಡಿಯಾ ಕೊಟ್ಟಿದ್ದು.